ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಸಮರ ತಾರಕಕ್ಕೇರ್ತಾ ಇದೆ. ಟ್ರಂಪ್ ಹೆಚ್ಚುವರಿಯಾಗಿ ತೆರಿಗೆಯನ್ನ ವಿಧಿಸುವುದರ ಮೂಲಕ ಭಾರತವನ್ನ ದೂರ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಅಮೆರಿಕದ ನಾಯಕರೇ ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕಾಗೆ ತಿರುಗೇಟು ಕೊಡೋ ನಿಟ್ಟಲ್ಲಿ ಭಾರತ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಭಾರತ ಮತ್ತು ಚೈನಾ ನಡುವಿನ ಸಂಬಂಧ ಸುಧಾರಣೆಯಾಗೋ ಹಾಗೆ ಕಾಣ್ತಾ ಇರೋದು ಏಷ್ಯಾದಲ್ಲಿ ಬಲಿಷ್ಠ ಶಕ್ತಿಗಳನ್ನ ಒಂದುಗೂಡಿಸುತ್ತಾ ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗೆ ಪಾಕಿಸ್ತಾನ ಮತ್ತು ಅಮೆರಿಕಾಗಳು ನಿಧಾನವಾಗಿ ಮತ್ತೆ ಹತ್ತಿರ ಆಗ್ತಾ ಇವೆ. ಪಾಕಿಸ್ತಾನದಲ್ಲಿನ ರೇರ್ ಅರ್ತ್ ಮಿನರಲ್ಸ್ ಮೇಲೆ ಅಮೆರಿಕ ಕಣ್ಣು ನೆಟ್ಟಿದೆ. ಈ ಹಿಂದೆ ಕೂಡ ಅಮೆರಿಕ ಹಾಗೂ ಪಾಕಿಸ್ತಾನಗಳ ಸಂಬಂಧಗಳು ಚೆನ್ನಾಗಿದ್ವು. ಭಾರತದ ವಿರುದ್ಧ 1971ರಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಟ್ಟಿತ್ತು ಅನ್ನೋ ಹಳೆಯ ಪೇಪರ್ ಕಟಿಂಗ್ ಒಂದನ್ನು ಮೊನ್ನೆ ಟ್ವೀಟ್ ಮಾಡೋ ಮೂಲಕ ಭಾರತೀಯ ಸೇನೆ ನಾವು ಅಮೆರಿಕನ ಯಾವತ್ತೂ ನಂಬೋದಿಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದೆ. ಇದೆಲ್ಲದರ ನಡುವೆ ಭಾರತ ತನ್ನ ಸೇನೆಯ ಆಯುಧ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದರ ಭಾಗವಾಗಿ 67,000 ಕೋಟಿ ರೂಪಾಯಿಗಳ ರಕ್ಷಣಾ ಉಪಕರಣ ಖರೀದಿಗೆ ಕೇಂದ್ರ ಸರ್ಕಾರ ಅಸ್ತು ಹೇಳಿದೆ. ಹಾಗಾದರೆ ಭಾರತ ಏನೆಲ್ಲ ಖರೀದಿ ಮಾಡ್ತಾ ಇದೆ, ಇದರಿಂದ ಯಾವೆಲ್ಲ ಪಡೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರ ಬರೀ ಪಾಕಿಸ್ತಾನದ ಬಾಲ ಕಟ್ ಮಾಡೋದಕ್ಕಷ್ಟೇ ಅಲ್ಲ, ಒಂದಷ್ಟು ಜಾಗತಿಕ ಪಲ್ಲಟಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳ ಶಕ್ತಿ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಅಮೆರಿಕದ ಹಣೆಯಲ್ಲಿ ಕೂಡ ನೆರಿಗೆಗಳನ್ನು ಮೂಡಿಸ್ತಾ ಇದೆ. ಅದರಲ್ಲೂ ಅಮೆರಿಕದ ರಡಾರ್ಗಳು ಪಾಕಿಸ್ತಾನದಲ್ಲಿ ವಿಫಲ ಆದವು. ಅವರ ನ್ಯೂಕ್ಲಿಯರ್ ರಹಸ್ಯ ತಾಣಗಳ ಬುಡಕ್ಕೂ ಭಾರತ ಮಿಸೈಲನ್ನು ಹೊಡೆದಿದೆಯಲ್ಲ, ಅದು ಅಮೆರಿಕನ ಎಷ್ಟು ಆತಂಕಕ್ಕೆ ತಳ್ತು ಅಂದರೆ ಅವರು ಭಾರತದ ಮುಂದೆ ಪಾಕಿಸ್ತಾನದ ಪರವಾಗಿ ಬಿಳಿ ಬಾವುಟ ಹಿಡ್ಕೊಂಡು ಸಂಧಾನ ಅನ್ನೋದಕ್ಕೆ ಶುರು ಮಾಡಿದರು. ಅಲ್ಲೊಂದು ಕದನ ವಿರಾಮ ಆಯಿತು. ಆದರೆ ಅಮೆರಿಕದ ರಡಾರ್ಗಳು ಕೆಲಸ ಮಾಡಲಿಲ್ಲ. ಅಮೆರಿಕದ ಯುದ್ಧ ವಿಮಾನಗಳು ಉಡಿಸಾದ್ವು. ಅಮೆರಿಕ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಅನ್ನ ಅಡಗಿಸಿಟ್ಟಿತ್ತು. ಇದನ್ನೆಲ್ಲ ಮುಚ್ಚಿಟ್ಟು ಆ ಯುದ್ಧವನ್ನು ನಿಲ್ಲಿಸಿದ್ದು ನಾವೇ ಅಂತ ಟ್ರಂಪ್ ಪದೇ ಪದೇ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದರು. ಪಾಕಿಸ್ತಾನದ ಹತ್ರ ಯಾವ ಅಣ್ವಸ್ತ್ರನೂ ಇಲ್ಲ, ಅವ್ರ ಹತ್ರ ಏನಿದೆ ಅದನ್ನು ನಾವೇ ಅಲ್ಲಿಟ್ಟಿದ್ದೀವಿ ಅನ್ನೋ ಸತ್ಯವನ್ನು ಅಮೆರಿಕ ಬಹಿರಂಗಪಡಿಸಲಿಲ್ಲ. ಆದರೆ ಎರಡೂ ದೇಶಗಳ ನಡುವೆ ಅಣುಯುದ್ಧ ಆಗಿಬಿಡ್ತಾ ಇತ್ತು. ನಾವು ಮುಂದೆ ನಿಂತು ನಿಲ್ಲಿಸಿದ್ವಿ, ನಮಗೀಗ ನೊಬೆಲ್ ಕೊಡಲೇಬೇಕು ಅಲ್ವಾ ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಸಿಕ್ ಅವರನ್ನು ಹೇಳೋದಕ್ಕೆ ಶುರು ಮಾಡಿದ್ರು. ಆದರೆ ಈ ವಾದವನ್ನು ಭಾರತ ಒಪ್ಪಲಿಲ್ಲ. ಪಾಕಿಸ್ತಾನ ಕೇಳಕೊಂಡಿದ್ದಕ್ಕೆ ನಾವು ದಾಳಿ ನಿಲ್ಲಿಸಿದ್ವಿ ಹೊರತು ಯಾವ ದೊಣೆ ನಾಯಕನ ಸಂಧಾನಕ್ಕೂ ಅಲ್ಲ ಅಂತ ಭಾರತ ಹೇಳ್ತು. ಜೊತೆಗೆ ನಮ್ಮ ಹಾಗೂ ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ಇನ್ನು ಮುಂದೆ ಮೂರನೆಯವರಿಗೆ ಜಾಗ ಇರೋದಿಲ್ಲ ಅನ್ನೋದನ್ನು ಕೂಡ ಮಗದೊಮ್ಮೆ ಭಾರತ ಸ್ಪಷ್ಟಪಡಿಸ್ತು. ಇದು ಟ್ರಂಪ್ ಅಣ್ಣನನ್ನು ಮುಜುಗರಕ್ಕೆ ತಳ್ಳಿದ್ದು ಸುಳ್ಳಲ್ಲ. ಇಷ್ಟಾದ ಮೇಲೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ತಾ ಹೊರಟ ಟ್ರಂಪ್ ಭಾರತದ ಕೃಷಿ ಕ್ಷೇತ್ರದೊಳಕ್ಕೆ ಮಾನ್ಸೆಂಟೋ ಅಂದರೆ ಅದೇ ಬೇಯರು, ಇನ್ನು ಡ್ಯೂಪಾಂಟು, ಸಿಜೆಂಟಾ ಮುಂತಾದ ಕಂಪನಿಗಳಿಗೆ ಎಂಟ್ರಿ ಕೊಡಿಸೋ ಪ್ರಯತ್ನದ ಭಾಗವಾಗಿ ನಮ್ಮ ಮೇಲೆ ಒತ್ತಡಗಳನ್ನು ಹೇರೋದಕ್ಕೆ ಶುರು ಮಾಡಿದರು. ಈಗ ಅದು ತೀವ್ರ ಸಂಘರ್ಷದ ರೂಪಕ್ಕೆ ಬಂದು ನಿಂತಿದೆ. ಈ ಮಧ್ಯೆ ಈಗ ಪಾಕಿಸ್ತಾನದ ಮುಲ್ಲಾ ಮುನೀರ್ 2ನೇ ಬಾರಿ ಅಮೆರಿಕಾಗೂ ಹೋಗ್ತಾ ಇದ್ದಾನೆ. ಅಮೆರಿಕ ಇನ್ನು ಮುಂದೆ ಪಾಕಿಸ್ತಾನಕ್ಕೊಂದಷ್ಟು ಆಯುಧಗಳನ್ನು ಸರಬರಾಜು ಮಾಡಬಹುದು. ಯಾಕೆಂದರೆ ಅವರೀಗ ಇರಾನ್ನ ಕಾರಣಕ್ಕೆ ಮತ್ತು ಬಲೂಚಿಸ್ತಾನದಲ್ಲಿನ ಖನಿಜ ಸಂಪನ್ಮೂಲಗಳ ಕಾರಣಕ್ಕೆ ಪಾಕಿಸ್ತಾನವನ್ನು ಹತ್ತಿರ ಬಿಟ್ಕೋಬೇಕು ಅಂತ ಬಯಸ್ತಾರೆ. ಇದು ಮುಂದಿನ ದಿನಗಳಲ್ಲಿ ಭಾರತಕ್ಕೊಂದಷ್ಟು ಸಮಸ್ಯೆಗಳನ್ನಂತೂ ಸೃಷ್ಟಿ ಮಾಡುತ್ತೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಈಗ ತನ್ನ ಆಯುಧ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಆಗಸ್ಟ್ 5ನೇ ತಾರೀಕು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೆದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ನ ಸಭೆಯಲ್ಲಿ ಸೇನೆ, ವಾಯುಪಡೆ ಹಾಗೂ ನೌಕಾಪಡೆಗಳಿಗಾಗಿ ಒಂದಷ್ಟು ಆಯುಧಗಳನ್ನು ಖರೀದಿ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಇನ್ನು ಗೆಳೆಯರೆ, ಇಲ್ಲಿ ಭಾರತ ತನ್ನ ಬತ್ತಳಿಕೆಯನ್ನು ತುಂಬಿಕೊಳ್ತಾ ಇರುವ ಆಯುಧಗಳ ಪೈಕಿ ಬ್ರಹ್ಮೋಸ್ಗೆ ಹೆಚ್ಚು ಮಹತ್ವ ಸಿಗ್ತಾ ಇದೆ. ಸೇನೆ, ವಾಯುಪಡೆ ಹಾಗೂ ನೌಕಾಪಡೆಗಳಲ್ಲಿ ಈಗಾಗಲೇ ಬ್ರಹ್ಮೋಸ್ ಮಿಸೈಲ್ಗಳಿವೆ. ಮೊನ್ನೆ ಪಾಕಿಸ್ತಾನದ ಜೊತೆಗಿನ ಚಕಮಕಿಯಲ್ಲಿ ಬ್ರಹ್ಮೋಸ್ಗಳ ನಿಖರತೆಯನ್ನು ಕಂಡ ನಂತರ ಭಾರತ ತನ್ನ ನೌಕಾಪಡೆಗೆ ಹೆಚ್ಚಿನ ಪ್ರಮಾಣದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳನ್ನು ತುಂಬಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನು ಈ ಬ್ರಹ್ಮೋಸ್ಗಳ ಖರೀದಿ ಇದೆಯಲ್ಲ, ಇದು ಪಾಕಿಸ್ತಾನ, ಬಾಂಗ್ಲಾದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಖರೀದಿ ಮಾಡ್ತಾ ಇದೆ ಅನ್ನೋದಕ್ಕಿಂತ ಹಿಂದೂ ಮಹಾಸಾಗರದ ಮೇಲಿನ ಆಧಿಪತ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಚೈನಾನ ಕೂಡ ಗಮನದಲ್ಲಿಟ್ಟುಕೊಂಡು ಭಾರತ ತನ್ನ ನೌಕಾಪಡೆಗೆ ಬ್ರಹ್ಮೋಸ್ ಶಕ್ತಿಯನ್ನು ತುಂಬುತ್ತಾ ಇದೆ. ಇದರ ಜೊತೆಗೆ ಭಾರತ ತನ್ನ 3 ಪಡೆಗಳಿಗೂ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳನ್ನು ಖರೀದಿ ಮಾಡ್ತಾ ಇದೆ. ಇವು ಮೀಡಿಯಂ ಆಲ್ಟಿಟ್ಯೂಡ್, ಲಾಂಗ್ ಆಂಡ್ಯೂರೆನ್ಸ್ ಕ್ಯಾಟಗರಿಯಲ್ಲಿರುತ್ತವೆ. ಯಾವ ಮಾಡೆಲ್ ಡ್ರೋನ್ಗಳನ್ನು ಯಾವ ದೇಶದಿಂದ ಭಾರತ ಖರೀದಿ
ಮಾಡುತ್ತೆ ಅನ್ನೋದಾಗ್ಲಿ ಅಥವಾ ಸ್ವದೇಶಿ ಡ್ರೋನ್ಗಳನ್ನೇ ಖರೀದಿ ಮಾಡ್ತಾ ಇದೆಯಾ ಅನ್ನೋ ಬಗ್ಗೆ ಆಗಲಿ ರಕ್ಷಣಾ ಇಲಾಖೆ ಯಾವುದೇ ಮಾಹಿತಿಯನ್ನು ಇದುವರೆಗೆ ಬಹಿರಂಗಪಡಿಸಿಲ್ಲ. ಕೆಲ ಮೂಲಗಳ ಪ್ರಕಾರ ಭಾರತದ ಮೊದಲ ಆದ್ಯತೆ ಸರ್ವೆಲೆನ್ಸ್ ಡ್ರೋನ್ಗಳಾಗಿವೆ. ಹಾಗೆಯೇ ಅಮೆರಿಕಾದಿಂದ ಹೆಚ್ಚುವರಿಯಾಗಿ 6 P-8I ಅಂದರೆ ಪೊಸೈಡನ್ 8 ವಿಮಾನಗಳ ಖರೀದಿಗೆ ಭಾರತ ಮುಂದಾಗಿತ್ತು. ಈಗ ಅಮೆರಿಕ ಹಾಗೂ ಭಾರತದ ನಡುವಿನ ಟ್ರೇಡ್ ವಾರ್ನ ಭಾಗವಾಗಿ ಆ P-8 ವಿಮಾನಗಳ ಖರೀದಿಯನ್ನ ಭಾರತ ತಾತ್ಕಾಲಿಕವಾಗಿ ನಿಲ್ಲಿಸಿದ ಸುದ್ದಿಗಳು ಬರ್ತಾ ಇವೆ. ಹಾಗೆ ಭಾರತ ಮತ್ತು ಅಮೆರಿಕದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳದೇ ಇದ್ರೂ ಕೂಡ ಎರಡೂ ದೇಶಗಳ ನಡುವೆ ರೆಸಿಪ್ರೋಕಲ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ RDP ಅಗ್ರಿಮೆಂಟ್ಗೆ ಸಹಿ ಬೀಳೋ ಸಾಧ್ಯತೆಗಳಿವೆ. ಇದರ ಪ್ರಕಾರ ಅಮೆರಿಕಾದಿಂದ ಭಾರತ ಎಷ್ಟು ಡಿಫೆನ್ಸ್ ಎಕ್ವಿಪ್ಮೆಂಟನ್ನು ಖರೀದಿ ಮಾಡುತ್ತೋ ಅಷ್ಟೇ ಮೌಲ್ಯದ ರಕ್ಷಣಾ ಉಪಕರಣಗಳನ್ನು ಅಮೆರಿಕಾಗೆ ಕೂಡ ಮಾರಾಟ ಮಾಡೋದಕ್ಕೆ ಭಾರತಕ್ಕೆ ಅವಕಾಶ ಸಿಗುತ್ತೆ. ಈಗ ಭಾರತದ ಟಾಟಾ, L&T, ರಿಲಯನ್ಸ್, HAL ಮುಂತಾದ ಸಂಸ್ಥೆಗಳು ಹಾಗೂ ಡಿಫೆನ್ಸ್ ಸ್ಟಾರ್ಟಪ್ಗಳಿಗೆ ಕೂಡ ಅಮೆರಿಕಾದ ಮಾರುಕಟ್ಟೆ ಈ RDP ಅಗ್ರಿಮೆಂಟ್ನಿಂದಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಅಮೆರಿಕ ಹಾಗೂ ಭಾರತದ ನಡುವೆ ಇಂಥದ್ದೊಂದು ಒಪ್ಪಂದದ ಮಾತುಕತೆಗಳು ಅಂತಿಮ ಹಂತದಲ್ಲಿವೆ. ಮತ್ತೊಂದು ಕಡೆ ಪಾಕಿಸ್ತಾನ ಈಗಾಗಲೇ ಟರ್ಕಿಯಿಂದ ಬೈರಕ್ಟರ್ ಡ್ರೋನ್ಗಳನ್ನು ಪಡ್ಕೊಂಡಿದೆ. ಚೈನಾ ಕೂಡ ತನ್ನ ವಿಂಗ್ಲುಂಗ್ ಅನ್ನೋ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಈ ಡ್ರೋನುಗಳು ಕಿಲ್ಲರ್ ಡ್ರೋನ್ಸ್ ಅಂತಲೇ ಕರೆಸ್ಕೊಳ್ಳುತ್ತವೆ. ಜೊತೆಗೆ ಟರ್ಕಿ ಹಾಗೂ ಪಾಕಿಸ್ತಾನಗಳು ಜಂಟಿಯಾಗಿ ಡ್ರೋನ್ ತಯಾರು ಮಾಡುವ ಬಗ್ಗೆ ಕನಸನ್ನು ಕೂಡ ಕಾಣ್ತಾ ಇವೆ. ಮುಂದೆ ಯುದ್ಧಗಳ ದಿಕ್ಕನ್ನು ಬದಲಿಸೋದು ಈ ಡ್ರೋನುಗಳೇ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಭಾರತ ಇಲ್ಲಿ ರಿಮೋಟ್ ಪೈಲಟ್ ಏರ್ಕ್ರಾಫ್ಟ್ಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದರ ಜೊತೆಗೆ ಭಾರತ ಈ ಡ್ರೋನ್ ಖರೀದಿ ಲಿಸ್ಟಲ್ಲಿ ಇಸ್ರೇಲಿನ ಹಾರ್ಪಿ ಡ್ರೋನುಗಳನ್ನು ಕೂಡ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಈ ಲಾಯ್ಟರಿಂಗ್ ಡ್ರೋನುಗಳು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಹೊಡೆದು ಹಾಕೋದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ವು. ಸೊ ಅವುಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸುವ ಸಾಧ್ಯತೆ ಇರುತ್ತೆ. ಹಾಗೇನೆ ನೌಕಾಪಡೆಗೂ ಸಿ ಬೇಸ್ಡ್ ಡ್ರೋನ್ಗಳನ್ನು ಖರೀದಿ ಮಾಡಲಾಗ್ತಾ ಇದೆ. ಇನ್ನು ಏರ್ ಫೋರ್ಸ್ಗಾಗಿ ರಡಾರ್ ಸಿಸ್ಟಮ್ಗಳು, ಸಕ್ಷಮ್ ಮತ್ತು ಸ್ಪೈಡರ್ ವೆಪನ್ ಸಿಸ್ಟಮ್ಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಕೂಡ ಒಪ್ಪಿಗೆ ಕೊಡಲಾಗಿದೆ. ಇದರ ಜೊತೆ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಅಪ್ಗ್ರೇಡ್ ಮಾಡೋದರ ಮೂಲಕ ಯುದ್ಧದ ಸಮಯದಲ್ಲಿ ಸರಿಯಾದ ಕೋಆರ್ಡಿನೇಷನ್ ಅನ್ನು ಇನ್ನಷ್ಟು ಸರಿಪಡಿಸಿಕೊಳ್ಳುವ ಕೆಲಸವನ್ನ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಾರತದಲ್ಲಿ ಈಗಾಗಲೇ ಇರುವಂತಹ ಒಂದಷ್ಟು ಆಯುಧಗಳ ಮೇಂಟೆನೆನ್ಸ್ ಕೂಡ ತುಂಬಾನೇ ಕಾಸ್ಟ್ಲಿ ಅನ್ನಿಸ್ಕೊಳ್ಳುತ್ತೆ. ಅದರಲ್ಲೂ ಏರ್ ಫೋರ್ಸ್ ಬಳಸ್ತಾ ಇರುವ C-17 ಹಾಗೂ C-130 ಟ್ರಾನ್ಸ್ಪೋರ್ಟ್ ಫ್ಲೀಟ್ನ ಮೇಂಟೆನೆನ್ಸ್ಗಾಗಿ ಹಣವನ್ನು ಮೀಸಲಿಡಲಾಗಿದೆ. ಇನ್ನು S-400ಗಳನ್ನು ಕೂಡ ಪರೀಕ್ಷೆ ಮಾಡಬೇಕಿದೆ. ಅವುಗಳಲ್ಲಿ ಬೇರೆ ರಡಾರ್ಗಳನ್ನು ಫಿಕ್ಸ್ ಮಾಡೋ ಬಗ್ಗೆ ಕೂಡ ಭಾರತ ಯೋಚಿಸ್ತಾ ಇದೆ. ರಷ್ಯಾದಿಂದ ತಗೊಂಡು ಬಂದ S-400ಗಳನ್ನು ಹಾಗೇ ಬಳಸದೆ ಅವುಗಳನ್ನು ಕೂಡ ಒಂದಷ್ಟು ಭಾರತೀಕರಣಗೊಳಿಸಿ ಅಪ್ಗ್ರೇಡ್ ಮಾಡಿ ಆನಂತರ ಪರೀಕ್ಷೆಗೆ ಈಡು ಮಾಡಬೇಕಾದ ಅಗತ್ಯ ಇರುತ್ತೆ. ಅದಕ್ಕೂ ಕೂಡ ಸಾಕಷ್ಟು ಹಣವನ್ನು ಭಾರತ ಖರ್ಚು ಮಾಡಲಿದೆ. ಇದರ ಜೊತೆಗೆ ಭಾರತೀಯ ಸೇನೆಗೆ ಅಗತ್ಯ ಇರುವ ಟ್ಯಾಂಕ್ ಮತ್ತು BMPಗಳನ್ನು ಕೂಡ ಖರೀದಿ ಮಾಡುವ ಸಾಧ್ಯತೆ ಇದೆ. ಇನ್ನು BMP ವಾಹನಗಳಿಗೆ ಥರ್ಮಲ್ ಇಮೇಜಿಂಗ್ ಸೈಟ್ಗಳನ್ನು ಅಳವಡಿಸುವ ಬಗ್ಗೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಹೀಗೆ ಈ 67,000 ಕೋಟಿ ರೂಪಾಯಿ ಇದೆಯಲ್ಲ, ಇದರಿಂದ ಭಾರತ ತನ್ನ 3 ಪಡೆಗಳಿಗೆ ಒಂದಷ್ಟು ಅನುಕೂಲಕರ ಆಯುಧಗಳನ್ನು ಖರೀದಿ ಮಾಡೋದಾಗಿ ಹೇಳಿದೆ. ಗೆಳೆಯರೆ, ಇಲ್ಲಿ ಭಾರತ ಕೇವಲ ಬಾಂಗ್ಲಾ ಮತ್ತು ಪಾಕಿಸ್ತಾನದ ದಾಳಿಗಳನ್ನು ಮಾತ್ರ ಎದುರು ನೋಡೋ ಹಾಗಿಲ್ಲ. ಚೈನಾದ ಮೇಲೆ ಕೂಡ ಒಂದು ಕಣ್ಣನ್ನು ಇಟ್ಕೊಳ್ಳೇಬೇಕಾಗತ್ತೆ. ಚೈನಾ ಏನೇ ಸಂಬಂಧ ಸುಧಾರಣೆ, ಸ್ನೇಹ ಅಂತೆಲ್ಲ ಮಾತಾಡಿದ್ರು ಈ ಹಿಂದಿನ ಹಿಂದಿ ಚೀನಿ ಬಾಯಿಯಿಂದಾದ ಕಹಿ ಅನುಭವವನ್ನು ಭಾರತ ಮರೆಯೋ ಹಾಗಿಲ್ಲ. ಇನ್ನು ಜಗತ್ತಲ್ಲಿ ಯಾರು ಮಿತ್ರರು, ಯಾರು ಶತ್ರುಗಳು ಹೇಳಿ? ನಮ್ಮ ಅಗತ್ಯ ಇರೋವರೆಗೆ ಎಲ್ಲರೂ ನಮ್ಮ ಮಿತ್ರರೇ. ಆ ಅಗತ್ಯ ಮುಗಿದು ನಾವವರ ಕಣ್ಣಿಗೆ ಕಾಂಪಿಟೇಟರ್ಗಳ ಥರ ಕಾಣಿಸ್ಕೊಂಡಾಗ ಅಥವಾ ಅವರ ತಾಳಕ್ಕೆ ತಕ್ಕ ಹಾಗೆ ನಾವು ಕುಣಿದೇ ಇದ್ದರೆ ನಾವವರ ಶತ್ರುಗಳಾಗಿ ಹೋಗ್ತೀವಿ. ಅದು ಚೈನಾ ಆದರೂ ಅಷ್ಟೇ, ಅಮೆರಿಕ ಆದರೂ ಅಷ್ಟೇ, ನಾನು ನೀವು ಆದರೂ ಅಷ್ಟೇನೆ. ಇನ್ನು ಯಾವನು ಶಕ್ತಿಶಾಲಿಯಾಗಿರ್ತಾನೋ ಅವನಿಗೆ ಮಾತ್ರ ಜಗತ್ತಲ್ಲಿ ಗೌರವ. ಸಮಾನ ಸ್ಕಂದರಲ್ಲದೆ ಇದ್ದರೆ ಅಲ್ಲಿ ಸ್ನೇಹ ಇರೋದಿಲ್ಲ. ಸ್ನೇಹದ ರೂಪದಲ್ಲಿ ಗುಲಾಮರನ್ನಾಗಿ ಮಾಡಿಕೊಳ್ಳೋ ಪ್ರಯತ್ನ ಮಾತ್ರ ಇರುತ್ತೆ. ಸೊ ಭಾರತ ಚೈನಾನ ಗಮನದಲ್ಲಿಟ್ಕೊಂಡು ಕೂಡ ತನ್ನ ಆಯುಧ ಬತ್ತಳಿಕೆಯನ್ನು ತುಂಬಿಕೋಬೇಕಾಗಿ ಬರುತ್ತೆ. ಈಗಷ್ಟೇ ಭಾರತ ತನ್ನ ಸುಖಾಯಿಗಳನ್ನು 25,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಪ್ಗ್ರೇಡ್ ಮಾಡೋ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಈ ಮೂಲಕ 200 ಸುಖಾಯಿಗಳು ಭಾರತದ ಪಾಲಿಗೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳಾಗಿ ಬದಲಾಗುತ್ತವೆ. ಜೊತೆಗೆ 200 ಸುಖಾಯಿಗಳಿಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಅಳವಡಿಸಲಾಗುತ್ತೆ. ಇನ್ನು ಈಗ 3 ಪಡೆಗಳಿಗೆ ಮತ್ತಷ್ಟು ಆಯುಧಗಳನ್ನು ಕೊಡೋ ಬಗ್ಗೆ ಭಾರತದ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಇದು ಭಾರತದ
ಯೋಧರ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡಲಿ ಅಂತ ಆಶಿಸೋಣ. ಜೊತೆಗೆ ಸ್ವದೇಶಿ ಆಯುಧ ತಯಾರಿಕೆಯ ಸಾಮರ್ಥ್ಯ ಕೂಡ ನಮ್ಮಲ್ಲಿ ಹೆಚ್ಚಾಗಲಿ, ಸೈನಿಕರಿಗೆ ಆಯುಧ ಸಿಗಲಿ, ಭಾರತೀಯ ಕಾರ್ಮಿಕರಿಗೆ ಕೈತುಂಬ ಕೆಲಸ ಸಿಗೋ ಹಾಗಾಗಲಿ. ಇದು ಗೆಳೆಯರೆ, ಭಾರತ ತನ್ನ 3 ಪಡೆಗಳಿಗೆ ವಿವಿಧ ಆಯುಧಗಳನ್ನು ಖರೀದಿ ಮಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.